ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಗೆ ನೇಮಕಗೊಂಡಿರುವ ಸದಸ್ಯರಿಗೆ ಎಲ್ಎಫ್ಸಿ ಗ್ರೂಪ್ನಿಂದ ಸನ್ಮಾನ. ಸುದ್ದಿಯ ವಿವರ. ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಗೆ ನೇಮಕಗೊಂಡಿರುವ ಅಲ್ಪಸಂಖ್ಯಾತ ಸಮುದಾಯದ ಮುಸ್ಲಿಂ ಸದಸ್ಯರುಗಳಾದ ಇಮ್ರಾನ್, ಅಯೂಬ್, ಯೂನುಸ್ ಉರ್ಫ್ ಮೀಮ್ ರವರುಗಳನ್ನು ಎಲ್ಎಫ್ಸಿ ಗ್ರೂಪ್ ವತಿಯಿಂದ ಸನ್ಮಾನ ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾ ಅಧ್ಯಕ್ಷ ವೈ ಶಿವಕುಮಾರ್ ರವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಗೌರವ ಸ್ವೀಕರಿಸಿ ಮಾತನಾಡಿದ ಅವರು, ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ರಚನೆ ಆಗಿದ್ದು, ಸಮಿತಿಯ ರಚನೆಗೆ ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರರು ಹಾಗೂ ಎಂಎಲ್ಸಿಗಳಾದ ನಸೀರ್ ಅಹಮದ್, ಶಾಸಕರಾದ ಕೊತ್ತೂರು ಮಂಜುನಾಥ್, ಎಂಎಲ್ಸಿಗಳಾದ ಅನಿಲ್ ಕುಮಾರ್ ರವರು ಸಹಕಾರ ನೀಡಿದ್ದು ಅವರುಗಳಿಗೆ ಧನ್ಯವಾದಗಳು. ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸಮರ್ಪಕವಾಗಿ ಕೆಲಸ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡುತ್ತದೆ ಎಂಬ ವಿಶ್ವಾಸ ಇದೆ ಎಂದು ಹೇಳಿದರು. ರಾಜ್ಯ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ನಿರ್ದೇಶಕ ಅಬ್ದುಲ್ ಹಯ್ಯೂಮ್ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅಲ್ಪಸಂಖ್ಯಾತ ಸಮುದಾಯದ ಮುಸ್ಲಿಂ ಜನತೆಗೆ ಅನೇಕ ಕಮಿಟಿಗಳಲ್ಲಿ ಅವಕಾಶಗಳನ್ನು ಕಲ್ಪಿಸುತ್ತಿದ್ದು, ಸಹಕಾರ ನೀಡಿದ ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರರು ಹಾಗೂ ಎಂಎಲ್ಸಿಗಳಾದ ನಸೀರ್ ಅಹಮದ್, ಜಿಲ್ಲಾ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ರವರಿಗೆ ಹಾಗೂ ಶಾಸಕರಾದ ಕೊತ್ತೂರು ಮಂಜುನಾಥ್, ಎಂಎಲ್ಸಿಗಳಾದ ಅನಿಲ್ ಕುಮಾರ್ ರವರುಗಳಿಗೆ ಧನ್ಯವಾದಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಎಲ್ಎಫ್ಸಿ ಗ್ರೂಪ್ ಅಧ್ಯಕ್ಷ ಇಲಿಯಾಸ್, ಸೈಫ್, ಪ್ರಜಾ, ಬಾಬು, ಅಲ್ಪಸಂಖ್ಯಾತ ಸಮುದಾಯದ ಮುಸ್ಲಿಂ ಮುಖಂಡರುಗಳಾದ ಅಲಾವುದ್ದೀನ್ ಬಾಬು, ಮೊಹಮ್ಮದ್ ಜಾಫರ್ ಸಾಬ್, ರಫಿ, ಜಾಮೀನ್, ಜಾನ್ ಬೈ, ಅಬ್ರಾರ್, ಇಮ್ರಾನ್, ಜಫರುಲ್ಲಾ, ಮಸೀದಿ ಅಧ್ಯಕ್ಷ ಜುನ್ನು, ನಗರಸಭೆ ಸದಸ್ಯರುಗಳು ಅಫ್ಸರ್, ಶಫಿ ಮುಂತಾದವರು ಉಪಸ್ಥಿತರಿದ್ದರು.
हेलो प्रेम हाँ आज अल्लाह का बेनता करम है कि अल्लाह ने खिदमत करने का मौका दिया। हमारे कायद अली जनाब अहमद नसीर अहमद साहब का मैं शुक्रिया अदा करता हूँ जिन्होंने हमें मौका बना कर दिया खिदमत करने का। और हमारे मौजूदा MLA डॉक्टर जी मंजुनाथ डॉक्टर मंजुनाथ साहब का भी मैं शुक्रिया अदा करता हूँ जिन्होंने हमें पहचान कर मौका इनायत फरमाया। और हमारे MLC अनिल कुमार का भी मैं शुक्रिया अदा करता हूँ जिन्होंने जानकर हमें मौका दिया। और हमारे डिस्ट्रिक्ट प्रेसिडेंट वैष्णव कुमार गारंटी जो खै गारंटी के चेयरमैन हैं, मैं उनका तहे दिल से शुक्रिया करता हूँ जिन्होंने हमें साथ देकर यहाँ तक पहुँचाया। आने वाले दिनों में इंशाअल्लाह हम सब मिलकर गौर और गुरबा का हम साथ देंगे, ताउन करेंगे। और कोई भी ज़रूरत पड़े इंशाअल्लाह हमारे दरवाजे को आप खटखटा सकते हैं। कभी भी आपकी खिदमत के लिए हम इंशाअल्लाह मौजूद रहेंगे। शुक्रिया। अस्सलाम वालेकुम। आज हमारे साथियों को है ना ताल्लुक़ में गारंटी के मेंबर्स बनाकर हैं लीडर्स का MLA साहब का नसीर साहब का शुक्रिया अदा करते हैं कि उन्होंने एक बेहतरीन टीम को चुनकर मेंबर्स बनाए हैं। इनसे भी हमें गुजारिश करते हैं कि गाँव के काम मीटिंग में हर एक सब्जेक्ट क्या प्रॉब्लम है देखकर मैं पहले ही उसके ऊपर सोच कर सब्जेक्ट लाकर गाँव के लोगों को फ़ायदा हुए सरकार तुम्हें काम करना अगर तो तुम्हारे से दरख्वास्त करते हुए मेरी बात खत्म। अब है ಕರ್ನಾಟಕ ರಾಜ್ಯ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳ ಒಂದು ತಾಲೂಕು ಸಮಿತಿಗೆ ನಮ್ಮ ಕೋಲಾರದ ಇಮ್ರಾನ್ ಪಾಷಾ ಅವರು ಇವರು ಮತ್ತು ಅಯೂಬ್ ಖಾನ್ ಅವ್ರನ್ನ ನೇಮಕ ಮಾಡಿದ್ದಾರೆ. ಸಾಮಾನ್ಯ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂಥ ನಸೀರ್ ಅಹಮದ್ ಅಣ್ಣವರು ಮತ್ತು ಪುತ್ತೂರು MLA ಪುತ್ತೂರು ಮಂಜುನಾಥ್ ಅವರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಅನಿಲ್ ಕುಮಾರ್ ಅವರ ಎಲ್ಲರೂ ಇವ್ರನ್ನ ಸೂಚಿಸಿ ನಿಷ್ಠಾವಂತರಾಗಿ ಪಕ್ಷದಲ್ಲಿ ಇದ್ದಿದ್ರು. ಮತ್ತು ಈ 5 ಅಂಶಗಳ ಗ್ಯಾರಂಟಿ ಯೋಜನೆಗೆ ಇವರು ಸರ್ಕಾರದ ಪರವಾಗಿ ಜನಗಳಿಗೆ ಸೌಲಭ್ಯವನ್ನು ಮುಟ್ಟಿಸೋದಕ್ಕೆ ಇವರು ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ ಅಂತೇಳಿ ಅವ್ರನ್ನ ನಮ್ಮ ನಾಯಕರುಗಳು ಅವ್ರನ್ನ ಅನುಮೋದನೆ ಕೊಟ್ಟು ಈ ಸಮಿತಿಗೆ ನೇಮಕ ಮಾಡಿದ್ದಾರೆ. ಅವರು ಸಹ ಈ ನಮ್ಮ 5 ಅಂಶಗಳ ಗ್ಯಾರಂಟಿ ಒಂದು ಯೋಜನೆಗಳಲ್ಲಿ ಜನಗಳಿಗೆ ಏನು ತಲುಪಿಸಬೇಕು ಅಂತ ಇದ್ದಾರೋ ಅದನ್ನೆಲ್ಲ ಪ್ರಾಂಪ್ಟಾಗಿ ಕೆಲಸ ಮಾಡಿ ಅದನ್ನು ಹೆಸರು ತರ್ತಾರೆ ಅಂತೇಳಿ ನಾನು ನಂಬಿದ್ದೀನಿ. ಅದೇ ರೀತಿ ಅವ್ರು ಕೆಲಸ ಮಾಡ್ತಾರೆ. ಮತ್ತು ಯಾರೇ 5 ಅಂಶಗಳ ಗ್ಯಾರಂಟಿ ಕಾರ್ಯಕ್ರಮದಲ್ಲಿ ಅನ್ನಭಾಗ್ಯದಲ್ಲಿ ಡಿಪೋಗಳಲ್ಲಿ ಅಕ್ಕಿಗಳು ಕಡಿಮೆ ಯಾರಾದರೂ ಕೊಡ್ತಿದ್ರೆ ಮತ್ತು ಅಲ್ಲಿ ಏನಾದರೂ ವ್ಯತ್ಯಾಸಗಳಿದ್ದರೆ ಡಿಪೋಗಳಲ್ಲಿ ದಯವಿಟ್ಟು ಅವ್ರ ಗಮನಕ್ಕೆ ತರಬೇಕು. ಅದನ್ನು ಅವ್ರು ಪರಿಹರಿಸ್ತಾರೆ. ಅದೇ ರೀತಿ ಗೃಹಲಕ್ಷ್ಮಿಯಲ್ಲಿ ಯೋಜನೆಯಲ್ಲಿ 2,000 ಹೆಣ್ಮಕ್ಳಿಗೆ ಏನು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಸರ್ಕಾರ 2,000 ರೂಗಳನ್ನು ಬಡ ಹೆಣ್ಣು ಮಕ್ಕಳು ಎಲ್ಲ ವರ್ಗದ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಏನು ಹೆಣ್ಮಕ್ಳಿಗೆ ಸೇರಬೇಕು ಅಂತ 2,000 ರೂಪಾಯಿಗೆ ಗೃಹಲಕ್ಷ್ಮಿ ಹಣನ ಯಾರು ಬರ್ತಾ ಇಲ್ವೋ ಅದರಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಏನಾದರೂ ಇದ್ದರೆ ಈ ಸಮಿತಿ ಸದಸ್ಯರುಗಳ ಗಮನಕ್ಕೆ ತಂದರೆ ನಾವು ಅದನ್ನು ಸರಿಪಡಿಸ್ತೀವಿ. ಅದೇ ರೀತಿಯಾಗಿ KSRTCಯಲ್ಲಿ ಪ್ರಯಾಣ ಮಾಡೋಂಥ ಸಮಯದಲ್ಲಿ ಏನಾದರೂ ಎಡವಟ್ಟುಗಳಾದರೆ ಅದನ್ನು ಸಹ ಗಮನಕ್ಕೆ ತರಬೇಕು. ಆಮೇಲೆ ಯುವನಿಧಿಯಲ್ಲಿ ಡಿಗ್ರಿ ಆಗಿರೋರಿಗೆ ಮತ್ತು ಡಿಪ್ಲೊಮಾ ಆಗಿರೋರನ್ನ ಮತ್ತು ಅವ್ರನ್ನ ಎಂಟ್ರಿ ಮಾಡಿಸಿ ಎಂಪ್ಲಾಯ್ಮೆಂಟ್ ಇದರಲ್ಲಿ ಅವ್ರಿಗೆ 3,000 ರೂಪಾಯಿ ಮತ್ತು ಡಿಪ್ಲೊಮಾ ಅವ್ರಿಗೆ 1,500 ರೂಪಾಯಿ ಸೇರಂಗೆ ಮಾಡಬೇಕು ಅಂತೇಳಿ. ಮತ್ತು ಅದೇ ರೀತಿಯಾಗಿ ಮತ್ತು KEBಯಲ್ಲಿ 200 ಯೂನಿಟು ಏನು ಉಚಿತವಾಗಿ ರಾಜ್ಯ ಸರ್ಕಾರ ಯಾವುದೇ ಶುಲ್ಕ ಇಲ್ಲದೆ ಒಂದು ಸ್ಕೀಮನ್ನು ತಂದಿದ್ದಾರೋ ಆ ಸ್ಕೀಮು ಎಲ್ಲೂ ಸೋರಿಕೆ ಆಗ್ದಂಗೆ ಎಲ್ಲೂ ದುರುಪಯೋಗ ಆಗ್ದಂಗೆ ನಡ್ಸ್ಕೊಂಡು ಹೋಗಬೇಕು. ಮತ್ತು ಅದರಲ್ಲೇನು ಲೋಪದೋಷ ಕಂಡು ಬಂದರೆ ಆ ಸಮಿತಿ ಸದಸ್ಯರು ಅದನ್ನು ನಮ್ಮ ಗಮನಕ್ಕೆ ತಂದು ಇಲಾಖೆಗಳಿಗೆ ಬಿಸಿ ಮುಟ್ಟೋ ಕೆಲಸ ಅವ್ರು ಮಾಡ್ತಾರೆ ಅಂತೇಳಿ ನಾನು ನಂಬಿದ್ದೀನಿ. ಧನ್ಯವಾದಗಳು.